ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ನಾನಿವತ್ತು ಸ್ಯಾರಿ ಸೆಲ್ಫ್ ಕಲರಲ್ಲೇ ನಾನು ಡಿಸೈನ್ ಮಾಡ್ತಾ ಇರೋವಂಥದ್ದು. ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ಚೈನ್ ಹಾಕ್ಕೊಳ್ಳಿ. 1 2 3 4 5 ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಅದ್ರ ಪಕ್ಕನೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ಇವಾಗ ಒಂದು ಬೀಡನ್ನ ಹಾಕೋತೀನಿ ಫ್ರೆಂಡ್ಸ್. ಹಾಗೆಯೇ ನಾನು ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ ಕಂಪ್ಲೀಟ್ ಮೆಟೀರಿಯಲ್ಸ್ನ ನಾನು ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಸಲ್ಲಿ. ಅವರ ಒಂದು ಶಾಪ್ನ ಡೀಟೇಲ್ಸು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ. ಇವಾಗ ನಾನು ಬೀಡನ್ನ ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸೀರೆಗೆ ಲಾಕ್ ಮಾಡಿ ಆದಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಸುಕ್ಕೇನಾದರೂ ಬಂದಿದೆಯಾ ಅಂತ ಹೇಳಿಬಿಟ್ಟು. ಲಾಕ್ ಆದಮೇಲೆ ಅದ್ರ ಪಕ್ಕನೇ ಒಂದು ಎಕ್ಸ್ಟ್ರಾ ಲಾಕ್ನ ನಾನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲೆಲ್ಲಿ ಈ ಒಂದು ಡಿಸೈನ್ಗೆ ನಾವು ಲಾಕ್ ಮಾಡ್ತೀವಲ್ವ, ಆವಾಗ ಒಂದು ಎಕ್ಸ್ಟ್ರಾ ಲಾಕನ್ನು ನಾವು ಮಾಡ್ಕೋಬೇಕಾಗತ್ತೆ. ಮತ್ತು ಇವಾಗ ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 ಚೈನ್ ಹಾಕ್ಕೊಂಡು ಇವಾಗ ನಾನು ಸೀರೆನ ಈ ರೀತಿ ಟರ್ನ್ ಮಾಡ್ಕೋತೀನಿ. ನೋಡಿ, ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಇದರಲ್ಲಿ ಈ ಕಡೆ ಸಿಂಗಲ್ ಕ್ರೋಶೆಗೆ ಅಂದರೆ ಫಸ್ಟ್ ಸಿಂಗಲ್ ಕ್ರೋಶೆ ಅಂದರೆ ನಾವು 5 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲೆ ನಾನು 6 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಮತ್ತೆ ಸೀರೆನ ಫ್ರಂಟ್ ಸೈಡ್ಗೆ ತಗೋಬೇಕು. ಫ್ರಂಟ್ ಸೈಡ್ಗೆ ತೊಗೊಂಡಾದಮೇಲೆ ಸೂಜಿ ಮೇಲೆ 2 ಸತಿ ದಾರ ತೊಗೊಂಡು ನೋಡಿ, ಇಲ್ಲೇನು 6 ಚೈನ್ನ ಗ್ಯಾಪ್ ಇದಲ್ವ, ಅಲ್ಲಿಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸತಿ ದಾರ ತೊಗೊಂಡು ವರ್ಕ್ ಮಾಡೋದಕ್ಕೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಈ ಒಂದು ಸ್ಟಿಚ್ಚು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ತಿಳ್ಕೊತೀನಿ. ಮತ್ತು ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಸೇಮ್ 6 ಚೈನ್ನ ಗ್ಯಾಪ್ನ ಒಳಗಡೆಗೆ ಇನ್ಸರ್ಟ್ ಮಾಡಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತು ಇವಾಗ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ ಸೇಮ್ 6 ಚೈನ್ನ ಗ್ಯಾಪ್ನ ಒಳಗಡೆಗೆ. ಅಂದರೆ ಬೀಡ್ನ ಸುತ್ತ ಇಲ್ಲಿ ನಾವು 6 ಚೈನ್ ಹಾಕ್ಕೊಂಡಿದ್ದೀವಿ ಅಲ್ವಾ, ಆ ಒಂದು 6 ಚೈನ್ನ ಗ್ಯಾಪ್ನ ಒಳಗಡೆಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇರೋದು. ನೋಡಿ, ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. 6 ಚೈನ್ಗೆ ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 4 ಲೂಪ್ ಆಗುತ್ತೆ. 2ರಲ್ಲಿ 1 ಮಾಡಿದ್ರೆ 3 ಆಗುತ್ತೆ. ಮತ್ತು 2ರಲ್ಲಿ 1 ಮಾಡಿದ್ರೆ 2 ಆಗುತ್ತೆ. ಕೊನೆಯಲ್ಲಿ ಈ 2ಅನ್ನು ಕೂಡ 1 ಮಾಡೋ ಅಂಥದ್ದು. ಮತ್ತು ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ 6 ಚೈನ್ನ ಗ್ಯಾಪ್ನ ಒಳಗಡೆಗೆ ತ್ರಿಬಲ್ ಕ್ರೋಶೆನ ಮಾಡಬೇಕು. ಸೊ ಇಲ್ಲಿ 6 ಚೈನ್ ನಾವು ಏನು ಹಾಕಿದ್ದೀವಿ ಅಲ್ವಾ, ಈ ಒಂದು 6 ಚೈನು ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶೆಗಳನ್ನ ವರ್ಕನ್ನು ಮಾಡ್ತಾ ಹೋಗಬೇಕು. ನೋಡಿ, ನೀಟಾಗಿ ಒಂದೇ ಲೆವೆಲ್ಗೆ ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಫುಲ್ಲು 6 ಚೈನ್ನ ಗ್ಯಾಪು ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ 6 ಚೈನ್ನ ಗ್ಯಾಪು ಫುಲ್ಲು ಫಿಲ್ ಆಗಿದೆ. ಒಟ್ಟು 12 ತ್ರಿಬಲ್ ಕ್ರೋಶೆಗಳನ್ನು ವರ್ಕ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ತೋರಿಸ್ತೀನಿ. 12 ತ್ರಿಬಲ್ ಕ್ರೋಶೆಗಳು ಆಗಿದೆ. ಇವಾಗ ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಆರ್ಚನ್ನು ಎಂಡ್ ಮಾಡ್ಕೋತೀನಿ. ಅಂದರೆ ಸ್ಲ್ಯಾಂಟಿಂಗ್ ಆರ್ಚ್ನ ನಾನು ಎಂಡ್ ಮಾಡಿಕೊಂಡೆ. ಎಂಡ್ ಆದಮೇಲೆ ನೋಡಿ, ಇದು ಈ ರೀತಿ ಕಾಣಿಸ್ತಾ ಇದೆ ನಮಗೆ. ತ್ರಿಬಲ್ ಕ್ರೋಶೆ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಆರ್ಚ್ ಇದು. ಇವಾಗ ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಲಾಕ್. ನಾನು ಹೇಳಿದ್ದೆ ಎಲ್ಲಿ ಲಾಕ್ ಮಾಡ್ತೀವೋ ಅದ್ರ ಪಕ್ಕ ಒಂದು ಎಕ್ಸ್ಟ್ರಾ ಮಾಡ್ಕೋಬೇಕು ಅಂತ. ಮತ್ತು ಸೀರೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನೋಡಿ, ಇದು ಮೊದಲನೇ ತ್ರಿಬಲ್ ಕ್ರೋಶೆ ಮೇಲೆ ಚೈನ್ ಕಾಣಿಸುತ್ತೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್. ಇವಾಗ ಒಂದು ಬೀಡನ್ನ ತಗೊಳ್ಳಿ. ನಾನಿಲ್ಲಿ 3mm ಸೈಜಲ್ಲಿ ಒಂದು ಬೀಡನ್ನ ತೊಗೋತಾ ಇದ್ದೀನಿ. ಈ ಒಂದು ಜಾಗಕ್ಕೆ ನಿಮಗೆ ಬೇಕು ಅಂತ ಅಂದರೆ ಇದೇ ಸೈಜಲ್ಲಿ ಕ್ರಿಸ್ಟಲ್ ಬೀಡ್ ಕೂಡ ಸಿಗುತ್ತೆ. ಕ್ರಿಸ್ಟಲ್ ಬೀಡ್ ಕೂಡ ನೀವು ತಗೋಬೋದು. ಬೀಡನ್ನ ಹಾಕ್ಕೊಂಡು ನೋಡಿ, ಈ ರೀತಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ಇಲ್ಲಿ ಚೈನ್ ಥರ ಕಾಣಿಸ್ತಾ ಇದೆ ಅಲ್ವಾ, ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟು ತ್ರಿಬಲ್ ಕ್ರೋಶೆ ಮೇಲೆ ಇರೋ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ,
ಮತ್ತು ಇನ್ನೂ ಒಂದು ಬೀಡನ್ನ ತಗೋತಾ ಇದ್ದೀನಿ. ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇರೋವಂಥ ಟ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಹಾಕಿದ್ನಿ ಅಲ್ವಾ ಅದನ್ನು. ಮತ್ತು ಇವಾಗ ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ಮೇಲೆ ಇರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಸೊ ಇದು ಆಲ್ಟರ್ನೇಟಿವ್ ಆಗಿ ನಾವು ಬೀಡ್ಸನ್ನು ಹಾಕ್ತಾ ಹೋಗೋದು ಫ್ರೆಂಡ್ಸ್. ಹಾಗೆಯೇ ಬೀಡನ್ನ ಹಾಕಿದ ಮೇಲೆ ನಾನು ಲಾಕ್ ಮಾಡಿಕೊಂಡೆ. ನೀವು ಬೀಡನ್ನ ಲಾಕ್ ಮಾಡ್ದಲೇ ಹಾಗೆ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ನೋಡಿ ಇಲ್ಲಿ ಬೀಡ್ ಹಾಕ್ತೆ ಅಲ್ವಾ, ಇಲ್ಲಿ ಲಾಕ್ ಮಾಡ್ಕೋತೀನಲ್ವಾ, ಇಲ್ಲಿ ಲಾಕ್ ಮಾಡಲಿಲ್ಲ ಹಾಗೆ ಡೈರೆಕ್ಟಾಗಿ ಈ ರೀತಿ ಲಾಕ್ ಮಾಡ್ಕೋಬೋದು. ಬೀಡನ್ನ ಲಾಕ್ ಮಾಡಿದ್ರೂ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಬೀಡನ್ನ ಲಾಕ್ ಮಾಡದೆ ಹಾಗೆ ಮಾಡಿದ್ರೂ ಸಹ ಏನೂ ಅಂಥ ಡಿಫ್ರೆನ್ಸು ಬರೋದಿಲ್ಲ. ಸೊ ಬೀಡ್ ಆದಮೇಲೆ ಬೀಡನ್ನ ಲಾಕ್ ಮಾಡಿ ನಾವು ಟ್ರಿಬಲ್ ಕ್ರೋಶೆ ಚೈನ್ಗೆ ಲಾಕ್ ಮಾಡಾದಮೇಲೆ ಒಂದು ಪ್ಲೇನ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಒಂದು ಬೀಡನ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಇದೇ ಥರ ಆಲ್ಟರ್ನೇಟಿವ್ ಆಗಿ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಒಂದು ಕಡೆ ಬೀಡ್ ಹಾಕಿ ಲಾಕ್ ಮಾಡಿದ್ರೆ ಬರೀ ಹಾಗೆ ಲಾಕ್ ಮಾಡ್ತೀವಿ. ಇನ್ನೊಂದು ಕಡೆ ನೋಡಿ ಇಲ್ಲಿ ಒಂದು ಬೀಡನ್ನ ಹಾಕಿ ನಾನು ಲಾಕ್ ಮಾಡ್ತೀನಿ. ಇವಾಗ ಬೀಡನ್ನ ಹಾಕ್ಕೊಳ್ಳಿ. ನೀಟಾಗಿ ಆರೆಳೆ ದಾರ ಕೂಡ ಅದರೊಳಗಡೆ ಹೋಗಬೇಕು. ಆ ರೀತಿ ವರ್ಕ್ ಮಾಡ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಲಾಕ್ ಮಾಡಿ ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಅಂದರೆ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದು. ಮತ್ತು ಫಸ್ಟ್ ನಾವು 3 ಚೈನ್ ಹಾಕಿದ್ಮೇಲೆ ಒಂದು ಟ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಸೊ ಒಟ್ಟು 5 ಬೀಡ್ಗಳು ಬರುತ್ತೆ. ನೋಡಿ ಇದು ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ನಾನಿವಾಗ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ಫ್ರಂಟ್ ಸೈಡಿಗೆ ತಗೊಂಡು ನೋಡಿ ಇಲ್ಲಿ ಬೀಡ್ ಆದಮೇಲೆ ಒಂದು ಪ್ಲೇನ್ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಈ ಪ್ಲೇನ್ ಸಿಂಗಲ್ ಕ್ರೋಶೆಗೆ ಲಾಕನ್ನು ಮಾಡಿಕೊಂಡೆ. ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಸೊ ಬೀಡ್ ಪಕ್ಕ ಇರೋ ಅಂಥ ಸಿಂಗಲ್ ಕ್ರೋಶೆ ಮೇಲ್ಗಡೆ ಲಾಕನ್ನು ಮಾಡ್ಕೋಬೋದು. 3 ಚೈನ್ ಹಾಕೋ ಜಾಗದಲ್ಲಿ ನೀವು 4 ಚೈನ್ ಕೂಡ ಹಾಕೋಬೋದು. 3 ಚೈನ್ ಹಾಕಿದ್ರೆ ಬೀಡ್ ಸ್ವಲ್ಪ ಹಿಂದೆ ಹೋಗುತ್ತೆ ಅಂತ ನಿಮ್ಗೇನಾದರೂ ಫೀಲ್ ಆಯಿತು ಅಂದರೆ ನೀವು 4 ಚೈನ್ ಕೂಡ ಹಾಕೋಬೋದು. ಹಾಗೆಯೇ ಇಲ್ಲಿ ನಾನು ಕ್ರಿಸ್ಟಲ್ ಹಾಕೋಬೋದು ಅಂತ ಹೇಳಿದೆ ಅಲ್ವಾ, ಈ ಒಂದು ಬೀಡ್ನ ಸೈಜು ಆ ಕ್ರಿಸ್ಟಲ್ಗೆ ಸೂಟ್ ಆಗೋ ರೀತಿ ನೀವು ಚೈನ್ಗಳನ್ನ ಹಾಕೋಬೋದು. ಸೊ ನೋಡಿ ಮತ್ತೆ ನಾನಿಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಗಮನ ಇಟ್ಕೊಳ್ಳಿ, 3 ಚೈನ್ ಬೇಕಾದರೂ ಹಾಕೋಬೋದು, ಇಲ್ಲಿ 4 ಚೈನ್ ಬೇಕಾದರೂ ಹಾಕೋಬೋದು. ಬೀಡ್ನ ಪಕ್ಕ ಏನು ಸಿಂಗಲ್ ಕ್ರೋಶೆ ಇದೆ ಅಲ್ವಾ ಅದ್ರ ಮೇಲೆ ಲಾಕ್ ಮಾಡೋದು. ಲಾಕ್ ಆದಮೇಲೆ ಮತ್ತೆ ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಕೊನೆಯದು ಲಾಕ್ ಇದೆ ಅಲ್ವಾ, ಅಲ್ಲಿಗೆ ಫಸ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ವಿ ನೋಡಿ. ಈ ಕಡೆ ಟರ್ನ್ ಮಾಡ್ಕೊಂಡು ಬೀಡ್ ಹಾಕೋದಕ್ಕಿಂತ ಮುಂಚೆ ಆ ಸಿಂಗಲ್ ಕ್ರೋಶೆ ಮೇಲೆ ಲಾಕ್. ಇವಾಗ ಇದನ್ನು ಸೀರೆಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಸೊ ಇದು ಆರ್ಚ್ ಕಂಪ್ಲೀಟ್ ಆಯಿತು. ನೋಡಿ ಇದು ಈ ರೀತಿ ಬರುತ್ತೆ. ಇವಾಗ ಚೈನ್ ಹಾಕ್ಕೊಳ್ಳಿ. 1 2 3 4 5 ಚೈನ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ಈ ಒಂದು 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಕುಚ್ಚನ್ನು ಹಾಕೋವಂಥದ್ದು ನಾವು. ಇವಾಗ ನಾನು ಮತ್ತೆ ಬೀಡನ್ನ ಹಾಕೋತಾ ಇದ್ದೀನಿ. ಮತ್ತೆ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಈ ರೀತಿ ಸೀರೆಗೆ ಫಿಕ್ಸ್ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ನೋಡಿ ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇದು ಒಂದು ಸ್ಲ್ಯಾಂಟಿಂಗ್ ಆರ್ಚು ಇವತ್ತು ನಾನು ಮಾಡಿರೋ ಅಂಥದ್ದು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ಬೀಡನ್ನ ಲಾಕ್ ಮಾಡಾದಮೇಲೆ ಮತ್ತೆ 6 ಚೈನ್ ಹಾಕೋಬೇಕು. 1 2 3 4 5 6 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ 2 ಸಿಂಗಲ್ ಕ್ರೋಶೆ ಕಾಣಿಸುತ್ತೆ ಅಲ್ವಾ, ಈ ಕಡೆಗೆ ಅಂದರೆ ಈ ನಮ್ಮ ಲೆಫ್ಟಿಂದ ಫಸ್ಟು ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ ನಾವು 5 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ 5 ಚೈನ ಲಾಕ್ನ ಮೇಲೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕ್ಕೊಳ್ಳಿ.
ಮತ್ತು ಸೀದಾ ಸೈಡ್ಗೆ ತಗೊಂಡು ಇಲ್ಲೇನು 6 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 6 ಚೈನ್ನ ಗ್ಯಾಪ್ನ ಒಳಗಡೆಗೆ ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಫಸ್ಟು ಆರ್ಚು ಯಾವ ರೀತಿ ಮಾಡಿದ್ವಿ ಅಲ್ವಾ, ಅದೇ ಥರ ಎಲ್ಲ ಆರ್ಚ್ಗಳು ಸೀರೆ ಪೂರ್ತಿ ನಾವು ವರ್ಕ್ ಮಾಡ್ತಾ ಹೋಗಬೇಕು. ನಾನು ಟ್ರಿಬಲ್ ಕ್ರೋಶೆನೇ ಮಾಡ್ತಿರೋದು, ಬೇಕಂದ್ರೆ ಇಲ್ಲಿಗೆ ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ನೋಡಿ ಇದು ಇಲ್ಲಿ 5 ಚೈನ್ನ ಗ್ಯಾಪ್ ಇದೆ ಅಲ್ವಾ ಆರ್ಚ್ ಆದಮೇಲೆ, ಸೊ ಆ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ನಾನು ಕುಚ್ಚನ್ನು ಹಾಕೋದು. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಸೊ ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 150 ಎಳೆ ದಾರಾನ ನಾನು ತಗೊಂಡಿದ್ದೀನಿ. ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 600ಇಂದ 750ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಇವತ್ತಿನ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್ ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ಹಾಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ದು ಡೀಟೇಲ್ಸು ಕಂಪ್ಲೀಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನಾನು ತೊಗೊಳ್ಳೋ ಅಂಥ ಶಾಪ್ದು ಡೀಟೇಲ್ಸು ಹಾಗೆ ಅವರ ವೆಬ್ಸೈಟ್ ಡೀಟೇಲ್ಸು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇರೋರು ಅಲ್ಲಿ ಹೋಗಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.